ರಾಜ್ಯದ ಅನ್ನದಾತರಿಗೆ ದ್ರೋಹ ಬಗೆತಾ ಇದೆಯಾ ಸರ್ಕಾರ? ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅನುಷ್ಠಾನಕ್ಕೆ ನಿರಾಸಕ್ತಿ ತೋರಿಸಲಾಗ್ತಾ ಇದೆ. ರೈತರ ಆದಾಯ ದ್ವಿಗುಣಗೊಳಿಸೋಕೆ ರೂಪಿಸಿದಂಥ ಯೋಜನೆ NLM. ಕೃಷಿಯೇತರ ಚಟುವಟಿಕೆ ಉತ್ತೇಜನ ನೀಡುವಂಥ ಯೋಜನೆ ಇದು. ಕುರಿ, ಕೋಳಿ, ಮೀನು ಸಾಕಾಣಿಕೆ ಸೇರಿ ಕೃಷಿಯೇತರ ಚಟುವಟಿಕೆಗೆ ಉತ್ತೇಜನ ನೀಡುವಂಥ ಯೋಜನೆ ಇದು. ಕೇಂದ್ರ ಸರ್ಕಾರದ 50% ಸಬ್ಸಿಡಿ ಆರ್ಥಿಕ ನೆರವಿನ ಯೋಜನೆ ಇದಾಗಿದೆ. ಯೋಜನೆಗೆ ಅರ್ಜಿ ಸಲ್ಲಿಸಿ ವರ್ಷದಿಂದ ಕಾಯ್ತಾ ಇದ್ದಾರೆ ಅನ್ನದಾತರು. ಫಲಾನುಭವಿಗಳ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸೋಕೆ ವಿಳಂಬ ಮಾಡಲಾಗ್ತಾ ಇದೆ. ಯಾಕಿಷ್ಟು ವಿಳಂಬ ಅನ್ನೋದು ಪ್ರಶ್ನೆ. ಬೇಕು ಅಂತಾನೆ ವಿಳಂಬ ಮಾಡ್ತಾ ಇದ್ದಾರಾ ಅನ್ನೋದು ಕೂಡ ಪ್ರಶ್ನೆ. ಫಲಾನುಭವಿಗಳ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸೋದಕ್ಕೇನೆ ಇಷ್ಟೆಲ್ಲ ಸಮಯ ಬೇಕಾ? ವರ್ಷಾನುಗಟ್ಟಲೆಯಿಂದ ನಾವು ಕಾಯ್ಕೊಂಡು ಕೂತಿದ್ದೇವೆ. ಸಬ್ಸಿಡಿ ಸಿಕ್ಕಿದ್ರೆ ಒಳ್ಳೆಯದಾಗುತ್ತಲ್ವಾ? ರಾಜ್ಯದ ಅನ್ನದಾತರಿಗೆ ಬೇಕು ಅಂತಾನೆ ದ್ರೋಹ ಬಗೆಯುವಂಥ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂಥ ಅನುಮಾನ ಹುಟ್ಕೊಳ್ತಾ ಇದೆ. ನ್ಯಾಷನಲ್ ಲೈವ್ ಸ್ಟಾಕ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆಯೇ ರೈತರ ಆದಾಯವನ್ನು ದ್ವಿಗುಣಗೊಳಿಸುವಕ್ಕೆ ರೂಪಿಸಿರುವಂಥ ಯೋಜನೆ ಇದು. ಕೃಷಿಯೇತರ ಚಟುವಟಿಕೆಗೆ ಉತ್ತೇಜನ ನೀಡಬೇಕು ಅನ್ನೋದೇ ಈ ಯೋಜನೆಯ ಉದ್ದೇಶ ಆಗಿದೆ. ಅದಕ್ಕೆ ಅಂತ ಎಲ್ಲವನ್ನೂ ಅಪ್ಲೈ ಮಾಡ್ಕೊಂಡು ಕೂಡಲಾಗಿದೆ. ಆದರೆ ಫಲಾನುಭವಿಗಳ ಆಯ್ಕೆ ಮಾಡಿ ಕೇಂದ್ರಕ್ಕೆ ಕಳಿಸೋದಕ್ಕೇನೆ ವಿಳಂಬ ಮಾಡಲಾಗ್ತಾ ಇದೆ. ಇಷ್ಟು ನಿರ್ಲಕ್ಷ್ಯ ಯಾಕೆ ಅನ್ನೋ ಪ್ರಶ್ನೆಯನ್ನು ರೈತರು ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ಇಲ್ಲಿ ನಿರುದ್ಯೋಗಿ ರೈತರಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಜಾರಿಗೆ ತಂದಿದೆ. ಅದು NLM. ಈ ಒಂದು ಯೋಜನೆ ಇವತ್ತು ರಾಜ್ಯದಲ್ಲಿ ಸಂಪೂರ್ಣವಾಗಿ ಹಳಿ ತಪ್ಪಿದೆ, ಹಳ್ಳ ಹಿಡಿದೆ. ಹೀಗಾಗಿ ರೈತರು ಕಳೆದ 1 ವರ್ಷದಿಂದ ಈ ಒಂದು ಯೋಜನೆಗಾಗಿ ಚಾತಕ ಪಕ್ಷಿಗಳಂತೆ ಇವತ್ತು ಕಾಯ್ತಾ ಇದ್ದಾರೆ. ಯಾಕೆ ಈ ಒಂದು ಯೋಜನೆ ಹಳ್ಳ ಹಿಡಿದಿದೆ ಅನ್ನೋದ್ರ ಬಗ್ಗೆ ನಾನು ಸ್ವತಃ ಇಲ್ಲಿ ರೈತರನ್ನೇ ಮಾತಾಡ್ತೀನಿ. ಸರ್, ಯಾವುದಕ್ಕಾಗಿ ಈ ಯೋಜನೆ ಇವತ್ತು ಹಳ್ಳ ಹಿಡಿದಿದೆ ಸರ್? ನಾವು ನೋಡ್ರಿ, ಕುರಿ ಸಾಕಾಣಿಕೆ ಸಲುವಾಗಿ ಅಂತೇಳಿ NLM ಸ್ಕೀಮ್ನ್ಯಾಗ ಸೆಂಟ್ರಲ್ ಕೇಂದ್ರ ಸರ್ಕಾರದಿಂದ ಒಂದು ಸ್ಕೀಮ್ ಬಂತು. ಅದಕ್ಕೆ ನಾವು ಟ್ರೈನಿಂಗು ಕೊಟ್ರೆ, ನಮ್ಗೆ ಟ್ರೈನಿಂಗು ತೊಗೊಂಡ್ವಿ. ಬ್ಯಾಂಕ್ 50% ಸಬ್ಸಿಡಿ ಅಂತ ಹೇಳಿದರು. 50% ಸಬ್ಸಿಡಿ ಅವ್ರು ನಮ್ಮ ಬ್ಯಾಂಕ್ನವರು ಲೋನ್ ಕೊಡೋಕೆ ಒಪ್ಪಿದ್ರು. ಆ ಲೆಟ್ರು ಹಚ್ಚಿದ್ವಿ, ಎಲ್ಲ ಆನ್ಲೈನ್ ಮುಖಾಂತರ ಹಾಕಿದಾಗೂ ಸಹಿತ ಆ ಬಳಿಕ ಈ ಸ್ಕೀಮ್ ಬಗ್ಗೆ ಸರಿಯಾಗಿ ಅವ್ರು ಇಂಟ್ರೆಸ್ಟ್ ತೋರಿಸ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರದ ಸ್ಕೀಮ್ ಇರೋದ್ರಿಂದ ಅದಕ್ಕೆ ಇವರು ರಾಜ್ಯ ಸರ್ಕಾರದ ಅಧಿಕಾರಿಗಳು ಏನದಾರಲ್ಲ, ಇದರ ಬಗ್ಗೆ ಅಲಕ್ಷ್ಯ ಭಾಳ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಏನು ಮಾಡ್ತೀರಿ ಸರ್? ಮುಂದೆ ಹೋರಾಟ ಏನು ಮಾಡ್ತೀರಿ ತಾವೀಗ? ಹೋರಾಟ ಅಂದ್ರೆ ಈಗ ಇದಕ್ಕೆ ಕೇಂದ್ರ ಸರ್ಕಾರದವ್ರು ಏನು ನಮ್ಮ ಭಾಗದ MP ಗಳು ಅದಾರ, ಇದಕ್ಕೆ ಒತ್ತು ಕೊಟ್ಟು ಕೇಂದ್ರ ಸರ್ಕಾರದ ರೈತರಿಗೆ ಅಂತ ಅನ್ಯಾಯ ಆಗತ್ತದಿ, ಇದ್ರ ಬಗ್ಗೆ ಏನು ಮಾಡ್ತೀರಿ ಅಂತ ಅವ್ರು ಕೇಳ್ಬೇಕ್ರಿ. ಅವ್ರನ್ನ ಒತ್ತಡ ಹಾಕ್ಬೇಕ್ರಿ. ಓಕೆ, ಥ್ಯಾಂಕ್ ಯು ಸರ್. ಸರ್, ವಿಶೇಷವಾಗಿ ನಿರುದ್ಯೋಗಿ ರೈತರಿಗೆ ಅಂತ ಮಾಡಿದಂತಹ ಒಂದು ಯೋಜನೆ NLM, ಈ ಒಂದು ಅಧಿಕಾರಿಗಳ ಒಂದು ಎಡವಟ್ಟು ಬೇಜವಾಬ್ದಾರಿತನದಿಂದ ಒಂದು ಸಭೆ ಮಾಡಿದ್ರೆ ಕೆಲಸ ಮುಗಿದು ಹೋಗ್ತಾ ಇತ್ತು. ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸ್ಬೇಕಾಗಿತ್ತು. ಇಲ್ಲಿವರೆಗೂ ಯಾಕೆ ಆಗ್ತಿಲ್ಲ? ಅಧಿಕಾರಿಗಳಿಗೆ ಏನು ಹೇಳ್ತೀರಿ ಸರ್? ಇದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಡುವೆ ಇರತಕ್ಕಂಥ ತಿಕ್ಕಾಟ ಏನೋ ನಮಗೆ ಗೊತ್ತಿಲ್ಲ. ಆದರೆ ಒಂದು ಪ್ರಿನ್ಸಿಪಲ್ ಸೆಕ್ರೆಟರಿ ಅವ್ರ ಕಡೆ ಫೈಲ್ ನಿಂತಾವಂತ ಹೇಳ್ತಾರೆ. ಅವನ್ನ ಬೇಗ ಪುಟ್ಟಪ್ ಮಾಡ್ತಾ ಇಲ್ಲ ಸರ್. ತಾವು ತರಾಟೆಗೆ ತೆಗೆದುಕೊಂಡು ಈ ಒಂದು ಯೋಜನೆಯನ್ನು ಬೇಗ ಇಂಪ್ಲಿಮೆಂಟೇಷನ್ ಮಾಡಬೇಕಂತಂದು ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದ್ದೀನಿ ಸರ್. ಓಕೆ, ಥ್ಯಾಂಕ್ ಯು ಸರ್. ಒಂದು ಅಧಿಕಾರಿಗಳ ಒಂದು ಬೇಜವಾಬ್ದಾರಿಯಿಂದ ಇವತ್ತು NLM ಸ್ಕೀಮ್ ಅಂದರೆ ಇಲ್ಲಿ ಕೇಂದ್ರ ಸರ್ಕಾರ ಅನುಷ್ಠಾನ ಮಾಡಲಿಕ್ಕೆ ಈ ಒಂದು ಯೋಜನೆಗೆ ಸಾಕಷ್ಟು ಅನುದಾನವನ್ನು ಇಟ್ಟುಕೊಂಡಿದೆ. ಆದರೆ ಅಧಿಕಾರಿಗಳ ಒಂದು ಎಡವರ್ತನ ಮತ್ತು ಬೇಜವಾಬ್ದಾರಿಯಿಂದ ಒಂದು ಕೇಂದ್ರ ಸರ್ಕಾರಕ್ಕೆ ಒಂದು ಪ್ರಸ್ತಾವನೆ ಕಳಿಸಬೇಕಾಗಿತ್ತು. ಆದರೆ ಇಲ್ಲಿವರೆಗೂ ಅವರು ಮಾಡ್ತಿಲ್ಲ. ಹೀಗಾಗಿ ಇವತ್ತು NLM ರಾಜ್ಯದಂಥ 300 ಜನ ನಾವು ಇವತ್ತು ಅರ್ಜಿ ಹಾಕಿ ಈ ಒಂದು ಯೋಜನೆಗಾಗಿ ಕಾಯ್ತಾ ಕೊಳ್ತಿದ್ದೀವಿ. ಇನ್ನಾದರೂ ಸಹಿತ ಇಲ್ಲಿ ಅಂತಂದರೆ ಅಧಿಕಾರಿಗಳು ಈ ಸಂದರ್ಭಕ್ಕೆ ಮನಸ್ಸು ಮಾಡಬೇಕು, ಸಭೆಯನ್ನು ಕರೀಬೇಕು. ಕೇಂದ್ರ ಸರ್ಕಾರಕ್ಕೆ ರೈತರು ಅರ್ಜಿ ಸಲ್ಲಿಸಿದರೆ ಅರ್ಜಿಯನ್ನು ಪ್ರಸ್ತಾವನೆಯನ್ನು ಕಳಿಸಬೇಕು ಅನ್ನೋದು ಇನ್ನು NLM ಈಗಾಗಲೇ ಅಂತ ಯೋಜನೆಯಲ್ಲಿ ಭಾಗಿದಾರಾಗಿ ಕಾಯ್ತಾ ಕೊಡ್ತಾರೆ ಅವರೆಲ್ಲರೂ ಈಗ ಸರ್ಕಾರಕ್ಕೆ ಆಗ್ರಹ ಇಷ್ಟೇ. ಈ ಒಂದು ಯೋಜನೆ ನಾವು ಕಾಯ್ತಾ ಕೊಡ್ತೀವಿ, ಆದಷ್ಟು ಬೇಗ ಇದನ್ನು ಕೇಂದ್ರಕ್ಕೆ ಪ್ರಸ್ತಾವನೆ ಮಾಡಿ ನಮಗೆ ಅನುಕೂಲ ಮಾಡಿ ಕೊಡಿ ಅನ್ನೋದು ರೈತರ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಜೊತೆ ಯಲ್ಲಪ್ಪ ಸೊಲರಗೊಪ್ಪ, TV5 ಹುಬ್ಬಳ್ಳಿ.